ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಉಳಿದಿರುವಂತಹ ದೋಸೆ ಹಿಟ್ಟು, ಅಂದ್ರೆ ಇದಕ್ಕೆ ಸ್ವಲ್ಪ ಹಿಟ್ಟು ಸಾಕು, ಆ ಹಿಟ್ಟಲ್ಲಿ ನಿಮಗೊಂದು ರುಚಿಕರವಾಗಿರುವಂತಹ ಬ್ರೇಕ್ಫಾಸ್ಟ್ ಅಥವಾ ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ಹೇಳಿಕೊಡ್ತಾ ಇರೋದು. ಬನ್ನಿ ನೋಡೋಣ ಏನು ಹೇಗೆ ಮಾಡೋದಂತೆಲ್ಲ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಮೊದಲು ನೋಡಿ, ಒಂದು ಬೌಲ್ ತಗೊಂಡು ಅದಕ್ಕೆ ನಾನು ಮೊದಲು ಬೇಯಿಸಿದಂತಹ ಜೋಳ ಹಾಕ್ತಾ ಇದ್ದೀನಿ. ಬೇಯಿಸಿಟ್ಟ ಜೋಳ ಇದು ಫುಲ್ ಆಗಿ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಆ ರೀತಿ ನೋಡ್ಕೊಂಡು ಸೇರಿಸ್ಬೋದು. ಆಮೇಲೆ ತುರ್ದಿಟ್ಕೊಂಡಂತಹ ಕ್ಯಾರೆಟ್ ಕೂಡ ಹಾಕ್ತಾ ಇದ್ದೀನಿ. ಬೇಯಿಸಿಟ್ಟಂತಹ ಆಲೂಗಡ್ಡೆ ಕೂಡ ನಾನು ಈ ರೀತಿ ತುರ್ದಿಟ್ಕೊಂಡಿದ್ದೀನಿ, ಅದನ್ನ ಕೂಡ ಸೇರಿಸ್ತೀನಿ. ಆಮೇಲೆ ನೋಡಿ, ನಾನಿಲ್ಲಿ ಈರುಳ್ಳಿ ಎಲ್ಲ ತುಂಡು ಮಾಡಿ ಇಟ್ಕೊಂಡಿದ್ದೀನಿ, ಆದ್ರೆ ಇವಾಗ ಸೇರಿಸ್ತಾ ಇಲ್ಲ. ನಿಮ್ಗೆ ಬೇಕಿದ್ರೆ ಇವಾಗಲೇ ಸೇರಿಸ್ಬೋದು. ನಾನಂದ್ರೆ ಈರುಳ್ಳಿ ಹಾಕದೆ ಕೂಡ ಮಾಡ್ತೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ಳಿ. ಒಂದು 1/4 ಟೀ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಹುಡಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮೆಣಸಿನ ಹುಡಿ ಕೂಡ ಸೇರಿಸ್ತಾ ಇದ್ದೀನಿ. ಇನ್ನು ಇದಕ್ಕೆ ಹಾಕ್ತಾ ಇರೋದು ನಾನು ವೆಜ್ ಮಯೋನೈಸ್ ಹಾಕ್ತಾ ಇರೋದು. ಇದು ನಾನು ಮನೆಯಲ್ಲೇ ಮಾಡಿರೋದು, ಗೋಡಂಬಿಯಲ್ಲಿ ಮಾಡಿರುವಂತದ್ದು, ತುಂಬಾ ರುಚಿಕರವಾಗಿರುತ್ತೆ. ಇದು ನಾನು ಸ್ವಲ್ಪ ನೀರಾಗಿ ಮಾಡ್ಕೊಂಡಿದ್ದೀನಿ. ನೋಡಿ, ಅದು ಮಿಕ್ಸ್ ಮಾಡೋದಿಕ್ಕೋಸ್ಕರ, ಅಥವಾ ನಿಮ್ಗೆ ಹೊರಗಡೆ ಮಾರ್ಕೆಟಿಂದಲೂ ತಂದು ಉಪಯೋಗಿಸ್ಬೋದು. ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ, ಅಥವಾ ಕೊತ್ತಂಬರಿ ಸೊಪ್ಪು ಉಪಯೋಗಿಸ್ಬೋದು. ಒಂದು 2 ಸ್ಪೂನ್ ಅಷ್ಟು ಟೊಮೆಟೊ ಸಾಸ್ ಕೂಡ ಹಾಕ್ತೀನಿ. ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು ಇವಾಗ ಈರುಳ್ಳಿ ಹಾಕೊಂಡಿಲ್ಲ, ನಿಮ್ಗೆ ಬೇಕಿದ್ರೆ ಹಾಕೋಬಹುದು, ಆಮೇಲೆ ನಾನು ಸೇರಿಸ್ತೀನಿ ಈರುಳ್ಳಿ. ನೋಡಿ, ಮಿಕ್ಸಿಯಲ್ಲಿ ರೆಡಿ ಆಗಿದೆ. ಇನ್ನು ನಾವು ಉಳಿದಿರುವಂತಹ ದೋಸೆ ಹಿಟ್ಟು ತಗೊಳ್ತಾ ಇರೋದು. ನೋಡಿ, ನಾನು ಇದರಿಂದ ಸ್ವಲ್ಪ, ಎಲ್ಲ ಬೇಡ ನಮಗೆ, ಇದಕ್ಕೆ ಸ್ವಲ್ಪ ಸಾಕು. ನಾನು ಇವಾಗ ಸ್ಪೂನ್ ಅಲ್ಲಿ ಹಾಕ್ತಾ ಇರೋದು 6 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ನಮ್ಗೆ ಇಷ್ಟು ದಪ್ಪ ಬೇಡ, ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಬಿಟ್ಟು ಸ್ವಲ್ಪ ನೋಡ್ಕೊಂಡು ನೀರು ಕೂಡ ಸೇರಿಸ್ಕೊಳ್ಳಿ. ನೋಡಿ, ಹಿಟ್ಟು ಈ ರೀತಿ ಇರಬೇಕು. ಓಕೆ, ಇದನ್ನು ಕೂಡ ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ನಮ್ಗೆ ಬೇಕಾಗಿರೋದು ಬ್ರೆಡ್ ಪೀಸ್. ನೋಡಿ, ಮೊದಲೊಂದು ಬ್ರೆಡ್ ತಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಬೆಣ್ಣೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಅದರ ಮೇಲ್ಗಡೆ ಚೀಸ್ ಹಾಕ್ತೀನಿ. ನಾನಿಲ್ಲಿ ಮೊಸರೆಲ್ಲಾ ಚೀಸ್ ತಗೊಂಡಿರೋದು, ಯಾವ ಚೀಸ್ ಆದ್ರೂ ಪರವಾಗಿಲ್ಲ. ಅದರ ಮೇಲ್ಗಡೆ ನಾವಿಲ್ಲಿ ರೆಡಿ ಮಾಡಿಟ್ಟಂತಹ ಫಿಲ್ಲಿಂಗ್ಸ್ ಇದೆಯಲ್ಲ, ಅದನ್ನ ಹಾಕ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಇರುತ್ತೆ ಈ ಫಿಲ್ಲಿಂಗ್ಸ್. ಇದಕ್ಕೆ ನಿಮ್ಗೆ ಬೇಯಿಸಿಟ್ಟ ಬಟಾಣಿ, ನಿಮ್ಮ ಟೇಸ್ಟ್ ನೋಡ್ಕೊಂಡು ಎಕ್ಸ್ಟ್ರಾ ಎಲ್ಲ ಸೇರಿಸ್ಬೋದು. ಇನ್ನು ಇನ್ನೊಂದು ಪೀಸಿಗೆ ಅದೇ ರೀತಿ ಬಟರ್ ಸ್ಪ್ರೆಡ್ ಮಾಡಿಬಿಟ್ಟು ಬ್ರೆಡ್ಡಿಗೆ ಸ್ವಲ್ಪ ಚೀಸ್ ಕೂಡ ಮೇಲ್ಗಡೆ ಹಾಕ್ತೀನಿ. ಅವುಗಳ ರಿಚ್ ಆಗಿರುತ್ತೆ ನಮ್ದು ಸ್ಯಾಂಡ್ವಿಚ್. ನೋಡಿ, ಈ ರೀತಿ. ಇನ್ನು ಇದನ್ನ ಕವರ್ ಮಾಡಿಬಿಟ್ಟು ಟೈಟ್ ಆಗಿ ಈ ರೀತಿ ಮಾಡಿದ್ರೆ ಆಯ್ತು. ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡಿ ತರ್ತೀನಿ. ನೋಡಿ, ಇವಾಗೆಲ್ಲ ರೆಡಿ ಆಗಿದೆ. ಈಗ ಒಂದಕ್ಕೆ ಮಾತ್ರ ಈರುಳ್ಳಿ ಹಾಕದೆ ಮಾಡಿರೋದು, ಬಾಕಿ ಎಲ್ಲ ಫಿಲ್ಲಿಂಗ್ಸ್ಗೆ ಈರುಳ್ಳಿ ಹಾಕೊಂಡಿದ್ದೀನಿ ನಾನು. ನೆಕ್ಸ್ಟ್ ನೋಡಿ, ನಾನೊಂದು ಗ್ರಿಲ್ಡ್ ಪ್ಯಾನ್ ಬಿಸಿ ಮಾಡಿದ್ದೀನಿ, ಅದಕ್ಕೆ ನಾನು ಬೆಣ್ಣೆನೆ ಸ್ಪ್ರೆಡ್ ಮಾಡ್ತಾ ಇರೋದು. ಫುಲ್ ಆಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದರ ಮೇಲ್ಗಡೆ ನೋಡಿ, ನಾವು ಆವಾಗ ರೆಡಿ ಮಾಡಿಟ್ಟಂತಹ ಹಿಟ್ಟು ಇದೆಯಲ್ಲ, ದೋಸೆ ಹಿಟ್ಟು, ಅದ್ರಲ್ಲಿ ಈ ರೀತಿ ಅದ್ಬಿಟ್ಟು ಇದನ್ನ ಟೋಸ್ಟ್ ಮಾಡೋದು. ನೋಡಿ, ಈ ರೀತಿ ಫುಲ್ ಆಗಿ ಕವರ್ ಆಗ್ಬೇಕು. ಇನ್ನು ನೋಡಿ, ಮೇಲ್ಗಡೆ ಸ್ವಲ್ಪ ಬಾಕಿ ಇದೆ, ಅದರ ಮೇಲ್ಗಡೆ ಈ ರೀತಿ ಹಿಟ್ಟನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಬ್ರೆಡ್ ಫುಲ್ ಕವರ್ ಆಗ್ಬೇಕು. ಅಂದ್ರೆ ಇದಕ್ಕೆ ಸ್ವಲ್ಪ ಹಿಟ್ಟಿದ್ರು ಸಾಕು, ನಮ್ಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆಲ್ಲ ಈ ರೀತಿ ಮಾಡಿ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ ಇದು. ಒಂದೊಂದು ತಿಂದ್ರು ಸಾಕಾಗುತ್ತೆ ಅಷ್ಟೊಂದು. ಅಂದ್ರೆ ಒಳಗಡೆ ನಾವು ಅಷ್ಟು ತುಂಬಿಸಿಟ್ಕೊಂಡಿದ್ದೀವಿ. ಒಂದ್ ಬದಿ ರೋಸ್ಟ್ ಆದ್ಮೇಲೆ ತಿರುಗಿಸಿ ಹಾಕೊಳ್ಳಿ. ಮೊದಲು ನಾನು ಸ್ವಲ್ಪ ಬೇಗ ಹಾಕ್ತಾ ಇದ್ದೀನಿ. ನೋಡಿ, 2 ಬದಿ ಕೂಡ, ಅಂದ್ರೆ ನಾವಿಲ್ಲಿ ದೋಸೆ ಹಿಟ್ಟು ಹಾಕೊಂಡಿರೋದು, ಅದು ಚೆನ್ನಾಗಿ ಬೇಯಬೇಕು ಕೂಡ. ನೋಡಿ, ಆಗಿದೆ. ಇನ್ನೊಂದು ಟಿಪ್ಸ್ ಹೇಳ್ತೀನಿ ನಾನು. ನೋಡಿ, ಈ ರೀತಿ ಟೋಸ್ಟ್ ಮಾಡುವಾಗ ನಮಗಿಲ್ಲ ಅಂದ್ರೆ ಆವಾಗ ಅದನ್ನ ಪ್ರೆಸ್ ಮಾಡ್ಬೇಕಾಗುತ್ತೆ. ಅದಕ್ಕೆ ನೋಡಿ, ಇದರ ಮೇಲ್ಗಡೆ ಒಂದು ಪ್ಲೇಟ್ ಇಟ್ಟು ಸ್ವಲ್ಪ ಭಾರ ಇರುವಂತಹ ಏನಾದ್ರೂ ಒಂದು ಇಡ್ಬೇಕು. ನಾನಿಲ್ಲಿ ನೀರು ಇಡ್ತಾ ಇದ್ದೀನಿ, ಅಥವಾ ನೋಡಿ, ಈ ರೀತಿ ಒಂದು ಕಲ್ಲೇನಾದ್ರೂ ಇಡ್ಬೋದು. ನೋಡ್ಕೊಂಡು ಇಡ್ಬೋದು. ಸ್ವಲ್ಪ ಭಾರ ಇರ್ಬೇಕು, ಅವಾಗ ನೋಡಿ ಕರೆಕ್ಟ್ ಟೈಟ್ ಆಗಿ ಅದು ಟೋಸ್ಟ್ ಆಗುತ್ತೆ. ತುಂಬಾ ಸುಲಭ ಆಗುತ್ತೆ ಇದು. ಖಂಡಿತ ನೀವು ಫಾಲೋ ಮಾಡಿ ಬ್ರೆಡ್ ಈ ರೀತಿ ಟೋಸ್ಟ್ ಮಾಡುವಾಗೆಲ್ಲ. ಒಂದ್ ಬದಿ ರೋಸ್ಟ್ ಆಗಿದೆ, ಇದನ್ನ ತಿರುಗಿಸಿ ಹಾಕೊಳ್ಳಿ. ಇನ್ನು ಅದೇ ರೀತಿ ಪುನಃ ಅದೇ ರೀತಿ ಇಟ್ಕೊಳ್ಳಿ, ಅವಾಗ ಆ ಬದಿ ಕೂಡ ಗಟ್ಟಿಯಾಗಿ ರೋಸ್ಟ್ ಆಗುತ್ತೆ. ನೋಡಿ, ಈ ರೀತಿ. ಇದು ತುಂಬಾ ಹೆಲ್ಪ್ ಆಗುವಂತ ಒಂದು ಟಿಪ್ಸ್. ಖಂಡಿತ ಫಾಲೋ ಮಾಡಿ, ತುಂಬಾ ಸುಲಭ ಆಗುತ್ತೆ ನಿಮ್ಗೆ ಬ್ರೆಡ್ ಎಲ್ಲ ಟೋಸ್ಟ್ ಮಾಡೋದಿಕ್ಕೆ. ಆವಾಗ ಸೌಟಲ್ಲಿ ಇಟ್ಕೊಂಡು ಪ್ರೆಸ್ ಮಾಡಬೇಕಾದ ಅವಶ್ಯಕತೆ ಏನಿಲ್ಲ. ನೋಡಿ, ಕರೆಕ್ಟ್ 2 ಬದಿ ಕೂಡ ಟೋಸ್ಟ್ ಆಗಿ ರೆಡಿ ಆಗಿದೆ ನಮ್ದು ಬ್ರೆಡ್ ಸ್ಯಾಂಡ್ವಿಚ್. ತೆಗಿತಾ ಇದ್ದೀನಿ.
ನೋಡಿ ಈ ರೀತಿ ಇರುತ್ತೆ. ಇದು ಬಿಸಿ ಬಿಸಿಯಾಗಿ ತಿನ್ಬೇಕು, ಯಾಕಂದ್ರೆ ನಾವು ಚೀಸ್ ಎಲ್ಲ ಹಾಕೊಂಡಿದ್ದೀವಿ. ಅವಾಗ ಕರೆಕ್ಟ್ ಆಗಿ ಮೆಲ್ಟ್ ಆಗಿ ತಿನ್ಬೇಕಿದ್ರೆ ಬಿಸಿ ಬಿಸಿಯಾಗಿಯೇ ತಿನ್ಬೇಕು. ಇದು ಒಂದು ತಿಂದ್ರೇನೆ ಸಾಕಾಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಅಂದ್ರೆ ತುಂಬಾನೇ ನಾವು ಒಳಗಡೆ ಫಿಲ್ಲಿಂಗ್ಸ್ ಎಲ್ಲ ಹಾಕೊಂಡಿದ್ದೀವಿ ನೋಡಿ. ಚೀಸ್ ಎಲ್ಲ ಹಾಕೊಂಡಿದ್ರಿಂದ ನೋಡಿ, ಮೊಸರೆಲ್ಲ ಚೀಸ್ ಹಾಕಿದ್ರೆ ಮಾತ್ರ ಈ ರೀತಿ ನಮ್ಗೆ ಸ್ಟಿಕ್ಕಿ ಆಗಿ ಬರೋದು ನೋಡಿ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುವಂತ ಒಂದು ರೆಸಿಪಿ ಇದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ. ನೀವು ಇವತ್ತೇ ಹೋಗಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.